ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಟೈಮ್ ರೇಟ್ ಸಿಸ್ಟಮ್ ಹಾಗೆ ಪೀಸ್ ರೇಟ್ ಸಿಸ್ಟಮ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. 5 ಮಾರ್ಕ್ಸ್ಗೆ ಕೇಳಿರುವಂಥ ಪ್ರಾಬ್ಲಮ್. ದ ಔಟ್ಪುಟ್ ಆಫ್ ವರ್ಕರ್ ಅಶೋಕ ಈಸ್ 64 ಯೂನಿಟ್ಸ್ ಇನ್ ಎ 40 hours ವೀಕ್. ಗ್ಯಾರಂಟಿ ಟೈಮ್ ರೇಟ್ ಈಸ್ ₹50 per hour. Ordinary piece rate is 20 per unit. Calculate the earnings of worker under piece rate system ಆ್ಯಂಡ್ ಟೈಮ್ ರೇಟ್ ಸಿಸ್ಟಮ್. ಅಶೋಕ ಅನ್ನೋನು 64 ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಒಂದು ವಾರದಲ್ಲಿ 40 ಗಂಟೆ ಕೆಲಸ ಮಾಡಿದ್ದಾನೆ. ಅವನಿಗೆ 1 ಗಂಟೆಗೆ ಸಂಬಳ ₹50, 1 ಯೂನಿಟಿಗೆ ಸಂಬಳ ₹20. ನೀವು ಟೈಮ್ ರೇಟ್ ಸಿಸ್ಟಮ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಫಾರ್ಮುಲಾ ಆ್ಯಕ್ಚುಯಲ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಆ್ಯಕ್ಚುಯಲ್ ಟೈಮ್ ಟೇಕನ್ ಅಂತಂದರೆ ಅವನು ಎಷ್ಟು ಗಂಟೆ ವರ್ಕ್ ಮಾಡಿದ್ದಾನೆ ಅನ್ನೋದನ್ನು ಅದನ್ನು ಬರ್ಕೊಳ್ಬೇಕು. ಟೈಮ್ ರೇಟ್ ಅಂತಂದರೆ 1 ಗಂಟೆಯ ಸಂಬಳ. ಟೈಮ್ ರೇಟ್ ಅಂದ್ರೂ ಒಂದೇ, ರೇಟ್ ಪರ್ ಅವರ್ ಅಂತಂದ್ರು ಒಂದೇ. 1 ಗಂಟೆಯ ಸಂಬಳ ಬರ್ಕೊಳ್ಬೇಕು. ಆ್ಯಕ್ಚುಯಲ್ ಟೈಮ್ ಟೇಕನ್, ಒಬ್ಬನೇ ವರ್ಕರ್ ಇರೋದು. ಆ ವರ್ಕರ್ ಅಶೋಕ ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದಾನೆ? 40 ಗಂಟೆ ಕೆಲಸ ಮಾಡ್ತಾ ಇದ್ದಾನೆ. 40 hours. 1 ಗಂಟೆಗೆ ಸಂಬಳ ಎಷ್ಟು? 1 ಗಂಟೆಯ ಸಂಬಳ ₹50 ಅಂತ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡಿದಾಗ ಬರೋದೇ ಟೈಮ್ ರೇಟ್ ಸಿಸ್ಟಮಿನ ಆನ್ಸರ್. 4 5s 20, 2 zeros ಆ್ಯಡ್ ಮಾಡಿದ್ರೆ 2000 ಆಗುತ್ತೆ. ₹2000. 40 ಗಂಟೆ ಕೆಲಸ ಮಾಡಿದ್ದಾನೆ, 1 ಗಂಟೆಗೆ ₹50. 40 × 50 ಮಾಡಿದಾಗ ಬರುವಂಥ ಆನ್ಸರೇ ಟೈಮ್ ರೇಟ್ ಸಿಸ್ಟಮಿನ ಆನ್ಸರ್. 40 × 50 ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 2000 ಬರುತ್ತೆ. ನೆಕ್ಸ್ಟ್ ಅದೇ ಥರನೇ ಪೀಸ್ ರೇಟ್ ಸಿಸ್ಟಮ್. ಪೀಸ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಯೂನಿಟ್ ಪ್ರೊಡ್ಯೂಸ್ಡ್ ಇಂಟು ಪೀಸ್ ರೇಟ್. ಪೀಸ್ ರೇಟ್ ಅಂತಂದ್ರೆ ಒಂದೇ, ರೇಟ್ ಪರ್ ಯೂನಿಟ್ ಅಂತಂದ್ರು ಒಂದೇ. ಇಲ್ಲಿ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗಿದ್ದು ಎಷ್ಟು ಯೂನಿಟನ್ನು ಅವನು ರೆಡಿ ಮಾಡಿದ್ದಾನೆ. ಎಷ್ಟು ಯೂನಿಟನ್ನು ರೆಡಿ ಮಾಡಿದ್ದಾನೆ ಅಶೋಕ ಅನ್ನೋನು? 64 ಯೂನಿಟನ್ನು ರೆಡಿ ಮಾಡಿದ್ದಾನೆ. 64 ಯೂನಿಟ್ಸ್ ಇಂಟು ಪೀಸ್ ರೇಟ್. 1 ಯೂನಿಟಿನ ರೇಟ್ ಎಷ್ಟು? 1 ಯೂನಿಟಿನ ರೇಟು ₹20. 64 × 20 ಮಾಡಿದಾಗ ನಿಮಗೆ ಪೀಸ್ ರೇಟ್ ಸಿಸ್ಟಮಿನ ಆನ್ಸರ್ ಸಿಗುತ್ತೆ. 64 × 20 ದ ಆನ್ಸರ್ ಈಸ್ ₹1280. ಸಿಂಪಲ್ ಪ್ರಾಬ್ಲಮ್. 5 ಮಾರ್ಕ್ಸಿಗೆ ಕೇಳ್ತಾರೆ ಈ ಥರ ಪ್ರಾಬ್ಲಮನ್ನು. ಟೈಮ್ ರೇಟ್ ಸಿಸ್ಟಮ್, ಪೀಸ್ ರೇಟ್ ಸಿಸ್ಟಮ್. ಟೈಮ್ ರೇಟ್ ಸಿಸ್ಟಮ್ನಲ್ಲಿ ಟೈಮಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಪೀಸ್ ರೇಟ್ ಸಿಸ್ಟಮ್ನಲ್ಲಿ ಯೂನಿಟಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಎಷ್ಟು ಯೂನಿಟನ್ನು ರೆಡಿ ಮಾಡಿದರೋ ಅದಕ್ಕೆ ಸಂಬಳ ಕೊಡೋದು ಪೀಸ್ ರೇಟ್. ಎಷ್ಟು ಅವರ್ಸ್ ವರ್ಕ್ ಮಾಡಿದಾರೋ ಆ ಲೆಕ್ಕಾಚಾರದಲ್ಲಿ ಸಂಬಳ ಕೊಡುವಂಥದ್ದು ಟೈಮ್ ರೇಟ್ ಸಿಸ್ಟಮ್. ಯೂಶಲಿ ಫ್ರಮ್ ದ ಪಾಯಿಂಟ್ ಆಫ್ ಕಂಪನಿ ಪರ್ಸ್ಪೆಕ್ಟಿವಲ್ಲಿ ನಾವು ಯೋಚನೆ ಮಾಡೋದು ಅಂತಾದರೆ ಪೀಸ್ ರೇಟ್ ಸಿಸ್ಟಮ್ ಕಂಪ್ನಿಗೆ ಬೆಟರ್. ಏನಕ್ಕೆ ಅಂತಂದರೆ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡ್ತಾರೋ ಅಷ್ಟಕ್ಕೆ ತಕ್ಕನಾಗಿ ಸಂಬಳ ಕೊಡೋದು. ಕಂಪ್ನಿ ಏನಾದರೂ ಟೈಮ್ ರೇಟ್ ಸಿಸ್ಟಮ್ ಫಾಲೋ ಮಾಡಿದ್ರೆ ಬೇಕಂತ ಎಂಪ್ಲಾಯೀಸ್ ಟೈಮ್ ವೇಸ್ಟ್ ಮಾಡ್ತಾ ಹೋಗ್ತಾರೆ. ಏನಕ್ಕೆಂದರೆ ಗಂಟೆಗೆ ಇಂತಿಷ್ಟೊಂದು ಸಂಬಳ ಕೊಟ್ಟರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಸ್ಯಾಲ್ರಿ ಸಿಗುತ್ತೆ ಅಂತ ಅಂದ್ಕೊಂಡು, ಸಂಬಳ ಸಿಗುತ್ತೆ ಅಂತ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಕಂಪನಿ ಪರ್ಸ್ಪೆಕ್ಟಿವ್ನಲ್ಲಿ ಪೀಸ್ ರೇಟ್ ಸಿಸ್ಟಮ್ ಕಂಪ್ನಿಗೆ ಬೆಟರು. ಬಟ್ ಎಂಪ್ಲಾಯೀಸ್ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡೋದಾದರೆ ಟೈಮ್ ರೇಟ್ ಸಿಸ್ಟಮ್ ಬೆಟರ್. ನೀವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ ಈಸಿ ಆಗುತ್ತೆ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.